ಶ್ರೀಗುರುಭ್ಯೋ ನಮಃ. ಶ್ರೀಹರಸಗಾಂಗೇಯನುತ ಕೌಂತೆಯ ವಂದಿತ ಚರಣಕಮಲದಳಾಯ ತಾಂಬಕರೂಪಚಿನ್ಮಯ ದೇವಕೀತನಯ ರಾಯ ರಘುಕುಲವರ್ಯ ಭೂಸುರಪ್ರಿಯ ಸುರಪುರನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. 25ನೇ ಪದ್ಯ. ಸಿರಿಯು ಕುಲಸತಿ ಸುತನು ಕಮಲಜ ಹಿರಿಯ ಸೊಸೆ ಶಾರದೆ ಸಹೋದರಿ ಗಿರಿಜೆ ಮೈದುನ ಶಂಕರನು ಸುರರೆಲ್ಲ ಕಿಂಕರರು ನಿರುತ ಮಾಯೆಯುದಾಸಿ ನಿಜ ಮಂದಿರ ಅಜಾಂಡವು ಜಂಗಮಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮನ ನವರತ. ಈ ಮಂಗಳಾಷ್ಟಕ ಇದೆ ನೋಡಿ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಅಂತ ಮಂಗಳಾಷ್ಟಕ ಇದೆ. ಆ ಮಂಗಳಾಷ್ಟಕದಲ್ಲಿ ಬರುವ ಅರ್ಥವನ್ನೇ ಇಲ್ಲಿಗೆ ಗುರುಗಳು ತಿಳಿಸಿದ್ದಾರೆ. ಮಹಾಲಕ್ಷ್ಮಿ ಪರಮಾತ್ಮನ ಧರ್ಮಪತ್ನಿ. ಕಮಲ ಸಂಭವರಾದ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಗೆ ಮಗ. ಸರಸ್ವತೀ ದೇವಿಯು ಹಿರಿಯ ಸೊಸೆ, ಪಾರ್ವತಿಯು ಸಹೋದರಿ, ರುದ್ರದೇವರು ಮೈದುನ ಅಂದರೆ ಸಹೋದರಿಯ ಪತಿ ಅಂತ ಅರ್ಥ. ಇತರ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಅನುಚರರು, ಕಿಂಕರರು ಅಂತ ಅರ್ಥ. ಮಾಯಾಶಕ್ತಿ ಅದು ಪರಮಾತ್ಮನ ದಾಸಿ, ಬ್ರಹ್ಮಾಂಡವೇ ಪರಮಾತ್ಮನ ಮನೆ, ಗೃಹ ಅಂತ ಹೇಳ್ತಾರೆ. ಹೀಗೆ ಜಡ ಹಾಗೂ ಚೇತನಗಳನ್ನು ಕುಟುಂಬ ವರ್ಗವನ್ನಾಗಿ ಹೊಂದಿರುವ ಸ್ವಾಮಿ ಶ್ರೀಹರಿ, ನೀನು ನಮ್ಮನ್ನ ಅನವರತ ರಕ್ಷಿಸು, ಸದಾ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ. ಶ್ರೀಹರಿಯು ಪರದೇವತೆ ಎಂಬುದನ್ನ ಕೌಶಲಪೂರ್ಣವಾಗಿ ನಿರೂಪಿಸುವ ಪದ್ಯ ಇದು. ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ. ಅವರು ಯಾರು ಹಾಗೆಂದರೆ ಪರಮಾತ್ಮನ ಪತ್ನಿ ಆಗಿದ್ದಾರೆ. ಸೃಷ್ಟಿಕರ್ತನೆಂದು ಪ್ರಸಿದ್ಧನಾದ ಬ್ರಹ್ಮದೇವ ಪರಮಾತ್ಮನ ಮಗ. ಬ್ರಹ್ಮನ ಪತ್ನಿಯಾದ ಸರಸ್ವತಿಯು ಸೊಸೆ, ಪಾರ್ವತಿಯು ಸಹೋದರಿ. ಲಯಕರ್ತೃವಾದ ಶಿವ ಮೈದುನ. ಉಳಿದೆಲ್ಲ ದೇವತೆಗಳು ಕೂಡ ಪರಮಾತ್ಮನ ಕಿಂಕರರು. ಹಂಗಂದ್ರೆ ಏನರ್ಥ? ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಇಡೀ ಜಗತ್ತನ್ನ ನಿಯಂತ್ರಿಸುವ ಮಾಯಾಶಕ್ತಿ ಅದು ಪರಮಾತ್ಮನ ದಾಸಿ ಹಾಗೆಂತ. ಬ್ರಹ್ಮಾಂಡವೇ ಮನೆ. ಈಗಿರುವ ಹರಿ ವಿಶ್ವಕುಟುಂಬಿ ಅಂತ ಅರ್ಥ. ಸಿರಿಯು ಕುಲಸತಿ ಅಂದ್ರೆ ಧರ್ಮಪತ್ನಿ ಅಂತ ಅರ್ಥ. ಗೃಹಲಕ್ಷ್ಮಿ ಅಂತ ಕರೀತಾರೆ. ಆ ಮೂಲಕ ಲಕ್ಷ್ಮೀಪತಿಯಾದ ಶ್ರೀಹರಿ ಸರ್ವೋತ್ತಮ ದೇವತೆ ಎಂಬ ವಿಶೇಷ ಪ್ರಮೇಯ ಇಲ್ಲಿ ತಿಳಿಸಲ್ಪಟ್ಟಿದೆ ಹಾಗೆ ಅಂತ. ಶ್ರೀರಿಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತ ಆಚಾರ್ಯರು ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಸಹೋದರಿ ಗಿರಿಜೆ ಹಾಗೆ ಅಂತ. ಇದು ಹೇಗೆ ಇದು ಅಂತ ಒಂದು ವಿಚಾರ. ಅಂದ್ರೆ ಕೃಷ್ಣಾವತಾರದಲ್ಲಿ ಕೃಷ್ಣನ ತಂಗಿ ಯಾರು? ಸುಭದ್ರೆ. ಆ ಸುಭದ್ರೆಯಲ್ಲಿ ಪಾರ್ವತಿಯ ಆವೇಶ ಇದೆ ಹಾಗೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಪುರಾಣಗಳಲ್ಲೂ ಇದೆ. ಅದರಿಂದ ಕೃಷ್ಣನ ತಂಗಿ ಸುಭದ್ರೆಯಲ್ಲಿ ಗಿರಿಜೆ ಆವೇಶ ಇದೆ. ಆ ಅರ್ಥದಲ್ಲಿ ಸಹೋದರಿ ಗಿರಿಜೆ ಅಂತ ಮಾತು ಸೂಕ್ತವಾಗಿದೆ. ಅಟ ಮಾತ್ರ ಅಲ್ಲ, ಕೃಷ್ಣನ ತಂಗಿ ಅಂತ ಅನಿಸಿಕೊಂಡವರು ದುರ್ಗಾದೇವಿಯೂ ಹೌದು. ವಾಸ್ತವಿಕವಾಗಿ ಆ ದುರ್ಗಾ ಯಾರು? ಸಾಕ್ಷಾತ್ ಮಹಾಲಕ್ಷ್ಮಿಯೇ. ಶ್ರೀ ಭೂ ದುರ್ಗಾ ಅಂತ ನಾವು ಏನು ಹೇಳ್ತೀವಿ, ಪುರಾಣಗಳಲ್ಲಿ ಪ್ರಸಿದ್ಧ ಇದೆ. ಆ ದುರ್ಗಾದೇವಿಯೇ ಪರಮಾತ್ಮನ ತಂಗಿಯಾಗಿ ಬಂದದ್ದು ಹಾಗೆ ಅಂತ. ಇನ್ನು ಪಾರ್ವತಿ ದುರ್ಗಾ ಅಂತ ಇನ್ನೊಬ್ಬರಿದ್ದಾರೆ. ಅವರಲ್ಲಿ ಆ ಲಕ್ಷ್ಮಿಯ ಸನ್ನಿಧಾನವೂ ಇದೆ. ಆದ್ದರಿಂದ ಪಾರ್ವತಿ ದುರ್ಗಾ ಅಂತ ಯಾರಿದ್ದಾರಲ್ಲ ಅವರನ್ನು ಕೂಡ ತಂಗಿ ಎಂಬ ಒಂದು ದೃಷ್ಟಿಯಿಂದ ಹೇಳಿಕ್ಕೆ ಬರುತ್ತದೆ ಹಾಗೆ ಅಂತ. ಕೃಷ್ಣನ ಸಹೋದರಿ ಉಚಿತವಾಗಿದೆ. ಮೈದುನ ಶಂಕರ ಹಾಗೆಂದ್ರೆ ಗಿರಿಜೆಯು ಕೃಷ್ಣನ ತಂಗಿ ಅಂತ ಆದ ಮೇಲೆ ಆ ಪಾರ್ವತಿಯ ಪತಿಯಾದ ಶಂಕರ ಶ್ರೀಹರಿಗೆ ಮೈದುನ ಎಂಬುದು ಹೇಳಲ್ಪಟ್ಟಿದೆ. ಅರ್ಜುನನಲ್ಲಿ ಶಂಕರನ ಆವೇಶ ಇಲ್ಲವಾದರೂ ಶಂಕರನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾದವ ಎಂಬ ಅರ್ಥದಲ್ಲೂ ಕೂಡ ಇದು ಉಚಿತವಾಗಿದೆ ಹಾಗೆ ಅಂತ ಅರ್ಥ. ನೋಡಿ, ಸುಭದ್ರೆಯ ಗಂಡನಾದವ ಅರ್ಜುನ. ಕೃಷ್ಣನಿಗೆ ಏನಾಗಬೇಕು?
ಬೇಕು, ಮೈದುನ ಆಗ್ಬೇಕು. ಆ ಅರ್ಜುನನಲ್ಲಿ ಆ ವಿಶೇಷ ರುದ್ರದೇವರ ಆವೇಶ ಅಂತ ಯಾವುದು ಇಲ್ಲದೇ ಇದ್ರೂ ಕೂಡ ಶಿವನ ಅನುಗ್ರಹಕ್ಕೆ ಪಾತ್ರರಾದವರು. ಪಾಶುಪತಾಸ್ತ್ರವನ್ನೆಲ್ಲ ಪಡೆಯುವಾಗ ರುದ್ರದೇವನ ಕುರಿತು ತಪಸ್ ಮಾಡಿ ವಿಶೇಷ ಅನುಗ್ರಹವನ್ನು ಪಡೆದವರು ಅಂತ ಮಹಾಭಾರತದಲ್ಲಿ ಇದೆ. ಇನ್ನು ಬ್ರಹ್ಮಾಂಡ ಪುರಾಣ ಆ ವಚನದಂತೆ ಗರುಡ, ಶೇಷ, ರುದ್ರ ಹಾಗೂ ಇಂದ್ರ ಈ 4 ಜನರು ಕೂಡ ವಾಯು ಮತ್ತು ಭಾರತೀಯರ ಮಕ್ಕಳಾಗಿದ್ದಾರೆ. ಅದರಿಂದ ಇಂದ್ರನು ಶಿವನ ತಮ್ಮ ಹಾಗೆ ಅಂತ ಕೂಡ ಅದು ಹೇಳಿಕ್ ಬರುತ್ತದೆ. ಆದ್ದರಿಂದ ಶಿವನು ಸಹ ಮೈದುನ ಎನಿಸುವವನು ಅಂತ ಅರ್ಥ ತಿಳಿಯಬಹುದು. ಈ ರೀತಿಯಾಗಿ ಇವರೆಲ್ಲರೂ ಕೂಡ ಪರಮಾತ್ಮನನ್ನ ಅನುಸರಿಸಿ ಸೇವಕರಾಗಿ ಇದ್ದಾರೆ ಅಂತ ಆದ ಮೇಲೆ ಪರಮಾತ್ಮನ ಆರಾಧನೆಯಿಂದ ಇವರೆಲ್ಲರ ಪ್ರಸನ್ನತೆಯೂ ಸಹ ಲಭಿಸುತ್ತದೆ. ನಾವು ಒಬ್ಬೊಬ್ಬರನ್ನಾಗಿ ಪೂಜೆ ಮಾಡೋದು ಕಷ್ಟ ಇದೆ. ಎಷ್ಟು ದೇವತೆಗಳಿದ್ದಾರೆ. ಪರಮಾತ್ಮ ಒಬ್ಬನನ್ನ ನಾವು ಸರಿಯಾಗಿ ಪೂಜೆ ಮಾಡಿದರೆ ಇವರೆಲ್ಲರ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಇರತಕ್ಕವ ಪರಮಾತ್ಮ. ಆ ಪರಮಾತ್ಮನ ಪೂಜೆಯನ್ನ ನಾವು ಮಾಡಿದರೆ ಈ ಎಲ್ಲಾ ದೇವತೆಗಳ ಅನುಗ್ರಹವು ಕೂಡ ಸಿಗ್ತದೆ ಎಂಬ ಅದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾರೆ. ಪರಿವಾರತೆಯ ಇವರೆಲ್ಲರನ್ನೂ ಕೂಡ ಪೂಜೆ ಮಾಡಬೇಕು ಎಂಬ ಒಂದು ವಿಚಾರವೂ ಇದೆ. ಅದು ಕೂಡ ಅತ್ಯಗತ್ಯ ಅಂತ ಇಲ್ಲಿ ಅದರ ಮೂಲಕ ಸೂಚನೆ ಮಾಡಿದಂಗೆ ಇದೆ ಅಂತ. ಇನ್ನು ಮಾಯೆಯು ಸದಾ ದಾಸಿ ಎಂಬ ಮಾತಿನಲ್ಲಿ ಜಗತ್ತಿನ ನಿಯಂತ್ರಣರಾದ ಮಾಯಾಶಕ್ತಿ ಮೂಲತಃ ಪರಮಾತ್ಮನ ಅಧೀನದಲ್ಲೇ ಇದ್ದಾರೆ. ಆದ್ದರಿಂದ ಹರಿಯನ್ನು ಶರಣು ಹೊಂದುವವರಿಗೆ ಈ ಮಾಯಾಶಕ್ತಿಯ ಪ್ರಭಾವವು ಇರೋದಿಲ್ಲ ಎಂಬ ಅದು ಕೂಡ ಇಲ್ಲಿ ಸೂಚಿತವಾಗಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಹಾಗೆ ಅಂತ. ಆ ಮಾಯಾಶಕ್ತಿ ಅಂದ್ರೆ ಪ್ರಕೃತಿದೇ ಶಕ್ತಿ ಅದು. ಅದರ ಅಧಿದೇವತೆ ದುರ್ಗಾ ರೂಪದ ಮಹಾಲಕ್ಷ್ಮಿ ಎಂಬ ವಿಶೇಷ ಅಂಶವನ್ನು ಕೂಡ ನಾವು ತಿಳಿಯಬೇಕು. ಅಂಥ ಪರಮಾತ್ಮ, ಇಡೀ ಜಗತ್ತೇ ಕುಟುಂಬ ಪರಮಾತ್ಮನಿಗೆ. ಅದರಿಂದ ನೋಡಿ, ಎಲ್ಲರೂ ಒಂದೇ ಕುಟುಂಬದವರು. ಯಾರೇ ಮನುಷ್ಯರಾಗಿರಲಿ, ಏನೇ ಆಗಿರಲಿ, ಪರಮಾತ್ಮನಿಂದ ಹುಟ್ಟಿದವರು ಅಂತ ಆದ ಮೇಲೆ ನೋಡಿ, ಈ ಶಾಸ್ತ್ರ ನಮ್ಮಲ್ಲಿ ಭೇದವನ್ನು ಉಂಟು ಮಾಡ್ತಾ ಇಲ್ಲ. ನಮ್ಮಲ್ಲಿ ಏನ್ ಮಾಡ್ತಾ ಇದೆ? ಒಗ್ಗಟ್ಟನ್ನು ಉಂಟು ಮಾಡ್ತಾ ಇದೆ ನೋಡಿ. ಪರಮಾತ್ಮ ವಿಶ್ವ ಕುಟುಂಬಿ ಅಂತ ಆದ ಮೇಲೆ ನಾವು ಯಾರನ್ನು ನೋಡಿ ಜಗಳ ಹಾಕಬೇಕು? ಒಂದೇ ಕುಟುಂಬದವರು ನಾವು ಹಾಗೆ ಅಂತ. ಅದು ಒಂದೇ ಗೋತ್ರದಲ್ಲಿ ಇದ್ರೆ ಮಾತ್ರ ಒಂದು ಕುಟುಂಬ ಹಾಗೆ ಅಂತ ನಾವು ಎಷ್ಟು ಆ ಒಂದು ಬೌಂಡ್ರಿಯನ್ನ ತುಂಬಾ ಲಿಮಿಟ್ ಮಾಡ್ಕೋತೀವಿ. ಆ ಬೌಂಡ್ರಿಯನ್ನ ಲಿಮಿಟ್ ಮಾಡಬೇಕಾಗಿಲ್ಲ ಹಾಗೆ ಅಂತ ಅದು ಕೂಡ ಇಲ್ಲಿ ಸೂಚಿತವಾಗಿದೆ ನೋಡಿ. ಇಡೀ ವಿಶ್ವ ಕುಟುಂಬಿ ಪರಮಾತ್ಮ. ಆ ವಿಶ್ವ ಕುಟುಂಬದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಅದರಿಂದ ನಾವೆಲ್ಲರೂ ಕೂಡ ಆ ವಿಶ್ವ ಕುಟುಂಬದವರೇ. ಈ ಒಂದು ಮನೋಭಾವ ಬಂದುಬಿಟ್ರೆ ನನ್ನವರು ಬೇರೆಯವರು, ಈ ಪುರಂದರದಾಸ ಚರಿತ್ರೆಯಲ್ಲಿ ನೋಡ್ತೀವಿ, ನವಕೋಟಿ ನಾರಾಯಣ ಎಲ್ಲವನ್ನು ದಾನವಾಗಿ ಕೊಟ್ರು ಹಾಗೆ ಅಂತ. ಯಾರಿಗೆ ಕೊಟ್ರು? ಪರಮಾತ್ಮನಿಗೆ ಕೊಟ್ರು. ಯಾಕೆ? ಪರಮಾತ್ಮ ವಿಶ್ವ ಕುಟುಂಬಿ. ನಮ್ಮ ಕುಟುಂಬದಲ್ಲಿ ಇರುವವರಿಗೆ ನಾವು ಕೊಡೋದಿಲ್ಲವೇ? ಅದೇ ರೀತಿಯಾಗಿ ಅಂತ. ಅದರಿಂದ ಯಾರಿಗೆ ಕೊಟ್ಟರು ಕೂಡ ಅದು ಪರಮಾತ್ಮನಿಗೆ ಕೊಟ್ಟಂತೆ ಎಷ್ಟೆಲ್ಲ ಮನೋಭಾವನೆ ಬರ್ತದೆ ನೋಡಿ. ಅದರಿಂದ ತುಂಬಾ ಶಾಸ್ತ್ರ ಇರೋದು ಭೇದವನ್ನ ಉಂಟು ಮಾಡಿ ಜಗಳವನ್ನ ಉಂಟು ಮಾಡೋದಕ್ಕಾಗಿ ಅಂತ ಕೆಲವರು ತಪ್ಪು ತಿಳಿದಿದ್ದಾರೆ. ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಪದ್ಯದ ಆಧಾರದಲ್ಲಿ ಪರಮಾತ್ಮ, ಅವನ ಕುಟುಂಬ ಒಂದೇ, ಎಲ್ಲರೂ ಅವನ ಕಿಂಕರರು, ಅಷ್ಟೇ ಮುಗೀತದು. ಅಂತಹ ಪರಮಾತ್ಮ ಸದಾ ನಮ್ಮನ್ನ ರಕ್ಷಿಸಲಿ ಅಂತ ಪ್ರಾರ್ಥನೆ.
ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.